ಗೃಹಲಕ್ಷ್ಮಿ 16ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಿದ್ದಂತಹ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್. ತುಂಬಾ ಜನಕ್ಕೆ ಕೂಡ ಡೌಟ್ ಇರುತ್ತೆ. 16ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಹಳಷ್ಟು ಜನ ಅಕೌಂಟ್‌ಗಳಿಗೆ ಹೋಗ್ಬಿಟ್ಟಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ನಮ್ಗಿನ್ನು ಅಕೌಂಟ್‌ಗೆ ಅಮೌಂಟ್ ಬಂದಿಲ್ಲ. 15ನೇ ಕಂತಿನ ಅಮೌಂಟ್ ಕೂಡ ಬಂದಿಲ್ಲ. 16 ಕೂಡ ಬಂದಿಲ್ಲ. ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ನಮ್ದು ಕ್ಯಾನ್ಸಲ್ ಮಾಡಿದ್ದಾರಾ? ನಮ್ಗೆ ಯಾಕೆ ಹಣ ಬಂದಿಲ್ಲ? ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ಗೃಹಲಕ್ಷ್ಮಿ 16ನೇ ಕಂತಿನ ಹಣ ನಿಜವಾಗ್ಲೂ ಬಿಡುಗಡೆ ಆಗಿದ್ಯೋ ಇಲ್ವೋ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ನಾನು ಏನೇ ವಿಡಿಯೋ ಹಾಕಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಜನಸಮಯ ಟೆಲಿಗ್ರಾಮ್ ಗ್ರೂಪ್ಗೆ ಯಾರಾದ್ರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಗಳು ನಿಮ್ಗೆ ಸಿಗುತ್ತೆ. ನೋಡಿ, ಗೃಹಲಕ್ಷ್ಮಿ ಕರ್ನಾಟಕದ ಗ್ಯಾರಂಟಿ ಯೋಜನೆಯಲ್ಲಿ ಅತಿ ಪ್ರಮುಖವಾದ ಯೋಜನೆ. ಈ ಯೋಜನೆ ಮುಖಾಂತರ ನಮ್ಗೆ ಪ್ರತಿ ತಿಂಗಳು 2,200 ರೂಪಾಯಿ ಹಣ ಬರ್ತಾ ಇದೆ. ಆದ್ರೆ ಇತ್ತೀಚೆಗೆ 2-3 ತಿಂಗಳಿಗೆ ಒಂದ್ಸಲ ಹಣ ಹಾಕ್ತಾ ಇದ್ದಾರೆ. ಅದನ್ನು ಕೂಡ ಕರೆಕ್ಟ್ ಆಗಿ ಹಾಕಿಲ್ಲ. ನವೆಂಬರ್ ತಿಂಗಳು ಹಣ ಬರ್ಬೇಕು. 15ನೇ ಕಂತಿನ ಹಣ ಏನೋ ಬಿಡುಗಡೆ ಮಾಡಿದ್ರು, ಅದರಲ್ಲಿ ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ತುಂಬಾ ಜನ ನಮ್ಗೆ 14, 15ನೇ ಕಂತಿನ ಹಣ ಬಂದೇ ಇಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ತುಂಬಾ ಜನದ ಕಮೆಂಟ್ ಏನಪ್ಪಾ ಅಂದ್ರೆ 15ನೇ ಕಂತಿನ ಹಣ ನಮ್ಗೆ ಇನ್ನೂ ಬಂದಿಲ್ಲ, ನಮ್ಗೆ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಎಲ್ರು 16ನೇ ಕಂತಿನ ಹಣದ ಕೇಳ್ತಾ ಇದ್ರೆ ನಂದು 15 ಬಂದಿಲ್ವಲ್ಲ, ಏನಕ್ಕೆ ಈ ತರ ಮಾಡ್ತಿದ್ದಾರೆ? ಗೌರ್ಮೆಂಟ್ ಯಾವಾಗ ಹಣ ಹಾಕುತ್ತೆ ದಯವಿಟ್ಟು ಹೇಳಿ, ಪ್ಲೀಸ್ ಹೇಳಿ ಅಂತ. ಸೊ ನಿಮ್ಮೆಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಈ ವಿಡಿಯೋದಲ್ಲಿ ಸಿಗುತ್ತೆ. 16ನೇ ಕಂತಿನ ಹಣದ ಬಗ್ಗೆ ಮತ್ತೆ ಪೆಂಡಿಂಗ್ ಹಣ ಎರಡರದ್ದು ಬಗ್ಗೆ ಅಪ್ಡೇಟ್ ಸಿಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಈಗಾಗಲೇ ನಿಮಗೆ ಬಂದಿರುತ್ತೆ. ಸುಮಾರು 30,000 ರೂಪಾಯಿ ಹಣ ಅಂದ್ರೆ 15 ಕಂತಿಂದ ಸೇರಿದ್ರೆ 30,000 ರೂಪಾಯಿವರೆಗೂ ಹಣ ಬಂದಿದೆ. ಅದನ್ನ ಯಾರ್ಯಾರು ಯಾವ್ಯಾವ ರೀತಿನೋ ಉಪಯೋಗಿಸ್ಕೊಂಡಿದ್ದಾರೆ. ಇಲ್ಲೊಬ್ರು ಅಜ್ಜಿ ಅದನ್ನ ಯಾವ ರೀತಿ ಉಪಯೋಗಿಸ್ಕೊಂಡಿದ್ದಾರೆ ನೀವು ನಿಜವಾಗ್ಲೂ ಖುಷಿ ಪಡ್ತೀರಾ. ಆ ಅಜ್ಜಿಗೊಂದು ಶಬಾಷ್ಗಿರಿ ನೀವು ಹೇಳಲೇಬೇಕು. ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ವಿಜಯಪುರದಲ್ಲಿ ತಾಂಬಾ ಸಮೀಪ ಗೂಗಿಗಾಳ ಅನ್ನೋ ಒಂದು ಗ್ರಾಮದಲ್ಲಿ ಒಬ್ರು ಮಹಿಳೆ ಏನ್ ಮಾಡಿದ್ದಾರೆ ಅಂದ್ರೆ ಅವ್ರ ಹೆಸರು ಬಂದು ಮಾಬೂಬಿ ಅಬ್ಬಾಸ್ ಅಲಿ ಚೌಧರಿ ಅನ್ನೋರು. ಗೃಹಲಕ್ಷ್ಮಿ ಹಣ ಎಲ್ಲಾನು ಕೂಡಿಟ್ಕೊಂಡಿದ್ದಾರೆ. ಸಿಂದಗಿ ಇದ್ರಲ್ಲಿದೆ ಅಲ್ಲ, ಅಲ್ಲಿರುವಂತಹ ಶಾಸಕ ಅಶೋಕ ಮನಗುಳಿ ಮತ್ತು ಗ್ರಾಮಸ್ಥರಿಗೆ ಅಂದ್ರೆ ಆ ಊರಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಸೋಮವಾರ ಹೋಳಿಗೆ ಊಟ ಹಾಕ್ಸಿದ್ದಾರೆ, ಅಂದ್ರೆ ಒಬ್ಬಟ್ಟಿನ ಊಟ ಹಾಕ್ಸಿದ್ದಾರೆ. ಅಜ್ಜಿ ಎಷ್ಟು ಚೆನ್ನಾಗಿ ಅದ್ರ ಬಗ್ಗೆ ಹೇಳಿದ್ದಾರೆ, ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ನೀವು ಖುಷಿ ಪಡ್ಬೇಕು. ಅಷ್ಟು ಒಳ್ಳೆ ಕೆಲಸನ ಅವರು ಮಾಡಿದ್ದಾರೆ. ಜೊತೆಗೆ ಶಾಸಕ ಅಶೋಕ್ ಮನಿಗುಳಿ ಅವರಿಗೆ ಅವರೇ ಒಬ್ಬಟ್ಟಿನ ಊಟ ಕೂಡ ತಿನ್ಸಿದ್ದಾರೆ. ಈ ನಡುವೆ ಅಶೋಕ್ ಮನಿಗುಳಿ ಸರ್ ಕೂಡ ಒಂದು ಮಾತುಗಳನ್ನ ಹೇಳಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂತು, ಇದರಿಂದ ಜನಕ್ಕೆ ಅವರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರು. ಅದೊಂದು ಕಡೆ ಆದ್ರೆ ಅಜ್ಜಿ ಒಂದು ಹೇಳಿದ್ದಾರೆ, ಅಂದ್ರೆ ಮಾಬೂಬಿ ಅಬ್ಬಾಸಾಲಿ ಮಾತನಾಡಿ ಏನಂತ ಹೇಳಿದ್ದಾರೆ, ಅಳ್ಸದ ಅನ್ನ ಇಲ್ಲ, ಅನ್ನ ಯಾವತ್ತು ಮಾಡಿದ್ರು ಕೂಡ ಅದು ಅಳ್ಸೋಗೆ ಹೋಗುತ್ತೆ. ಸೊ ಅನ್ನ ಅಳ್ಸೋಗೋಕ್ಕಿಂತ ಮುಂಚೆ ಊಟ ಮಾಡಬೇಕು. ಹೂ ಯಾವುದೇ ಆಗಿರ್ಲಿ, ಅದು ಎಷ್ಟೇ ಕಾಸ್ಟ್ಲಿದಾಗಿರಬಹುದು, ಎಷ್ಟೇ ಇದ್ರದ್ದಾಗಿರಬಹುದು, ಬಾಡದ ಹೂವಿಲ್ಲ, ಅದು ಬಾಡುವ ಮುನ್ನ ಮುಡಿಯಬೇಕು. ಮತ್ತೆ ಮತ್ತೊಂದು, ಕೆಡಲಾರದ ಹಣ್ಣಿಲ್ಲ, ಕೊಳ್ತೋಗದೆ ಇರೋ ಹಣ್ಣು ಯಾವ್ದಾದ್ರು ಇರುತ್ತಾ? ಇಲ್ಲ, ಅದು ಕೆಟ್ಟೋಗೋಕ್ಕಿಂತ ಮುಂಚೆ ತಿಂದು ಬಿಡ್ಬೇಕು. ಹಾಗೆ ಮನುಷ್ಯ ಅಂದ್ಮೇಲೆ ಅವನ್ಗೆ ಸಾವಿಲ್ದೇ ಇರೋದಿಲ್ಲ. ಇವತ್ತಲ್ಲ ಆದ್ರೂ ನಾಳೆ ಅವ್ನ್ ಸತ್ತೇ ಸಾಯ್ತಾನೆ. ಸೊ ಅವ್ನ್ ಸಾಯೋಕ್ಕಿಂತ ಮುಂಚೆ ಒಳ್ಳೆ ಹೆಸರು ಪಡಿಬೇಕು ಅಂತ ಹೇಳಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು, ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾನ್ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ದೆ. ಅವ್ರು ಹೇಗೆ ಹೇಳಿದ್ದಾರೆ, ಹಳಸದ ಅನ್ನವಿಲ್ಲ, ಅದು ಹಳಸುವ ಮುನ್ನ ಊಟ ಮಾಡಬೇಕು. ಬಾಡದ ಹೂವಿಲ್ಲ, ಅದು ಬಾಡುವ ಮುನ್ನ ಮುಡಿಯಬೇಕು. ಕೆಡಲಾರದ ಹಣ್ಣುಗಳಿಲ್ಲ, ಅವು ಕೆಡುವ ಮುನ್ನ ಸೇವಿಸಬೇಕು. ಹಾಗೆ ಸಾಯದ ಮನುಷ್ಯನಿಲ್ಲ, ಸಾಯುವ ಮುನ್ನ ಕೀರ್ತಿ ಪಡೆಯಬೇಕು ಅಂತ. ನಿಜವಾಗ್ಲೂ ತುಂಬಾ ಒಳ್ಳೆ ಕೆಲ್ಸದ ಜೊತೆಗೆ ಒಳ್ಳೆ ಮಾತನ್ನ ಹೇಳಿದ್ದಾರೆ. ಹೌದು, ಮನುಷ್ಯನ ಜೀವನ ಯಾವತ್ತೂ ನಶ್ವರ, ಅದು ಯಾವಾಗ ಬೇಕಾದ್ರೂ ನಾವು ಸಾಯಬಹುದು. ಸಾಯೋಕ್ಕಿಂತ ಮುಂಚೆ ಒಂದಷ್ಟು ಒಳ್ಳೆ ಕೆಲಸನ ಮಾಡ್ಬೇಕು ಅಂತ ತಿಳಿಸಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ನೋಡಿ, ಅವರು ಗೃಹಲಕ್ಷ್ಮಿ 30,000 ರೂಪಾಯಿ ಹಣ ಏನ್ ಬಂದಿದೆ ಆ ಹಣ ಎಲ್ಲ ಕೂಡಿಟ್ಟು ಇಡೀ ಊರಿಗೆ ಊಟ ಹಾಕ್ಸಿದ್ದಾರೆ, ಹೋಳಿಗೆ ಊಟ ಹಾಕ್ಸಿದ್ದಾರೆ. ಶಾಸಕ ಅಶೋಕ್ ಮನಗುಳಿ ಇದಾರಲ್ಲ, ಅವ್ರಿಗೂ ಕೂಡ ಹೋಳಿಗೆ ಊಟನ ತಿನ್ಸಿದ್ದಾರೆ. ಈ ಸಮಯದಲ್ಲಿ ಅಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸುರೇಶ್ ಪೂಜಾರಿ ಅನ್ನೋರು, ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಶ್ರೀಶೈಲ ಕವಲಗಿ, ಹೀಗೆ ಒಂದಷ್ಟು ಜನ ಸೇರಿದ್ರು. ಒಟ್ನಲ್ಲಿ ಒಬ್ರು ಅಜ್ಜಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಗೃಹಲಕ್ಷ್ಮಿ ಹಣ ಒಬ್ಬೊಬ್ರು ಒಂದೊಂದ್ ರೀತಿ ಯೂಸ್ ಮಾಡ್ಕೊಂಡಿರ್ತಾರೆ, ಇವರು ಈ ರೀತಿಯಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಗೃಹಲಕ್ಷ್ಮಿ 16ನೇ ಕಂತಿನ ಹಣದ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ. ನೋಡಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತುಂಬಾ ಆಕ್ಟಿವ್ ಆಗಿರೋರು. ಯಾವಾಗ್ಲೂ ಕೂಡ ಗೃಹಲಕ್ಷ್ಮಿ ಬಗ್ಗೆ ಒಂದು ಹೊಸ ವಿಚಾರನ ಹೇಳ್ತಾನೆ ಇದ್ರು. ಬಟ್ ಯಾವಾಗ ಅವ್ರಿಗೆ ಒಂದು ಅವಮಾನ ರೀತಿ ಆಯ್ತು, ಸಿ.ಟಿ. ರವಿ ಅವ್ರದ್ದು ಒಂದು ವಿಚಾರ ಆಯ್ತಲ್ವಾ, ಅದಾದ್ಮೇಲೆ ಅವ್ರು ಮತ್ತೆ ಗೃಹಲಕ್ಷ್ಮಿ ವಿಚಾರವಾಗಿ ಎಲ್ಲೂ ಕಾಣಿಸ್ಕೊಂಡ್ಲೇ ಇಲ್ಲ, ಏನು ಡೀಟೇಲ್ಸ್ ಕೂಡ ಹೇಳಿಲ್ಲ. ಗೃಹಲಕ್ಷ್ಮಿ ಅನ್ನೋದು ಅಲ್ಲಿಗೆ ಹೋಲ್ಡ್ ಆಗ್ಬಿಡ್ತು. ಮತ್ತೆ ಅದ್ರ ಬಗ್ಗೆ ಯಾರು ಕೂಡ ಪ್ರಸ್ತಾಪನ ಮಾಡ್ತಾನೆ ಇರ್ಲಿಲ್ಲ. ಒಂದಷ್ಟು ಜನ ಹೇಳ್ತಾ ಇದ್ರು ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಿಡುಗಡೆ ಆಗೋಗಿದೆ, ಈ ಜಿಲ್ಲೆಗಳಿಗೆ ಬಂದಿದೆ, ಇಷ್ಟು ಹಣ ಬಂತು, ಪೆಂಡಿಂಗ್ ಇರೋ ಹಣ ಎಲ್ಲ ಜಮೆ ಆಗ್ತಾ ಇತ್ತು ಅಂತ. ಬಟ್ ಸರ್ಕಾರದಿಂದ ಕಡೆಯಿಂದ ಯಾವುದೇ ಅಧಿಕೃತವಾದ ಮಾಹಿತಿ ಸಿಕ್ಕಿರ್ಲಿಲ್ಲ. ಈಗ ಒಂದು ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿದೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯುಳ್ಳ ಯೋಜನೆ ಯಾವುದು ಗೃಹಲಕ್ಷ್ಮಿ ಇದೆಯಲ್ಲ, ಅದರಿಂದ ಲಕ್ಷಾಂತರ ಜನ ಬಡವರು ಅನುಕೂಲನ ಪಡ್ಕೊಂತಾ ಇದ್ದಾರೆ. ಈಗ ಅದು ಹೋಲ್ಡ್ ಮಾಡಿರೋದು ಸ್ವಲ್ಪ ಬೇಜಾರಿನ ಸಂಗತಿ ಕೂಡ. ಮಹಿಳೆಯರು
ಇದ್ರ ವಿರುದ್ಧವಾಗಿ ಮಾತಾಡ್ತಾನೂ ಇದ್ರು. ಗೃಹಲಕ್ಷ್ಮಿ ಹಣ ಮೊದಲು ಹಾಕೋದು ಹಾಕಿ ಆಮೇಲೆ ಮಿಕ್ಕಿದ್ದೆಲ್ಲ ನೀವು ಮಾತಾಡಿ ಅಂತ. ಸೊ ಈಗ ಗೃಹಲಕ್ಷ್ಮಿ 2 ತಿಂಗಳು ಹಣ ಬರ್ಬೇಕಾಗಿರುತ್ತೆ, ನವೆಂಬರ್ ಮತ್ತೆ ಡಿಸೆಂಬರ್ ಹಣ. ಅದರಲ್ಲಿ ಒಂದು ಕಂತಿನ ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹಣ ಬಿಡುಗಡೆ ಆಗಿದೆ, ಅಂದ್ರೆ ಡಿಬಿಟಿಗೆ ಪುಷ್ ಆಗಿದೆ. ಡಿಪಿಟಿಯಿಂದ ಯಾರಿಗೂ ಕೂಡ ಅಕೌಂಟ್ಗಳಿಗೆ ಕ್ರೆಡಿಟ್ ಆಗಿಲ್ಲ. ಅದಿಷ್ಟೊತ್ತಾಗಲೇ ಕ್ರೆಡಿಟ್ ಆಗಬೇಕಿತ್ತು, ಬಟ್ ಹೋಲ್ಡ್ ಮಾಡಿದ್ದಾರೆ. ಆದ್ರೆ ಅದನ್ನ ಜನವರಿ ತಿಂಗಳಲ್ಲಿ ಕಡ್ಡಾಯವಾಗಿ ಕೊಟ್ಟೇ ಕೊಡ್ತಾರೆ. ಯಾವುದೇ ರೀತಿ ಮೋಸ ಆಗಲ್ಲ. ಈ ತಿಂಗಳಲ್ಲಿ ನಿಮಗೆ 16ನೇ ಕಂತಿನ ಹಣ ಬಂದೇ ಬರುತ್ತೆ. ಬಟ್ ಯಾವ ಡೇಟ್ ಅಲ್ಲಿ ಬರುತ್ತೆ ಅಂತ ಯಾರು ಕೂಡ ಕ್ಲಾರಿಟಿಯಿಂದ ಹೇಳ್ತಾ ಇಲ್ಲ. ಬಟ್ ಒಂದು ಮೂಲಗಳ ಪ್ರಕಾರ ನಮ್ಮ ರಾಜ್ಯ ಸರ್ಕಾರ ಯಾವಾಗ್ಲೂ ಕೂಡ ಹೆಣ್ಮಕ್ಳಿಗೆ ಹಬ್ಬ ಹರಿದಿನಗಳಲ್ಲಿ ಅಲ್ವಾ ಇದನ್ನೆಲ್ಲ ಕೊಟ್ಕೊಂಡು ಬಂದಿರೋದು. ಈ ಸಲ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಕೊಡಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ 16ನೇ ಕಂತಿನ ಹಣ ನಿಜವಾಗ್ಲೂ ಯಾರಿಗೂ ಕೂಡ ಬಂದಿಲ್ಲ. ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗೇ ಇಲ್ಲ. ಇನ್ನು ಈ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ, ಆ ಸಂಕ್ರಾಂತಿ ಹಬ್ಬದ ಟೈಮ್ಗೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಲೇಟೆಸ್ಟ್ ಅಪ್ಡೇಟು. ಇನ್ನು ಹಣ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಆಗುತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಇದು ಸಿಕ್ಕಿರುವಂತಹ ಮಾಹಿತಿ ಆಗಿತ್ತು. ಇದನ್ನ ಬಿಟ್ಟು ಸಿಎಂ ಸಿದ್ದರಾಮಯ್ಯ ಅವರಾಗಿರಬಹುದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಡಿ ಕೆ ಶಿವಕುಮಾರ್ ಅವರು ಯಾರೇ ಆಗಿದ್ರು ಕೂಡ ನಾನು ಈ ಟೈಮಲ್ಲಿ ಹಣ ಹಾಕ್ತೀನಿ, ಯಾಕೆ ಲೇಟ್ ಆಗ್ತಿದೆ, ಟೆಕ್ನಿಕಲ್ ಇಶ್ಯೂ ಏನು ಹೇಳಿಲ್ಲ. ಯಾರು ಕೂಡ ಅಕೌಂಟ್ಗಳಿಗೆ ಕ್ರೆಡಿಟ್ ಕೂಡ ಮಾಡಿರೋದಿಲ್ಲ. ಬೇರೆ ಬೇರೆ ಸುಳ್ಳು ಮಾಹಿತಿಗಳನ್ನೆಲ್ಲ ನಂಬೋದಿಕ್ಕೆ ಹೋಗಬೇಡಿ. ಸದ್ಯಕ್ಕೆ ಇದು ಸಿಕ್ಕಿರುವಂತಹ ಇನ್ಫಾರ್ಮೇಶನ್. ವಿಡಿಯೋ ಇಷ್ಟ ಆಗಿತ್ತು ಅನ್ಕೊಂತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.